ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಥರ್ಸ್ಡೇ ಮಾರ್ನಿಂಗ್ ಮಿನಿ ಬ್ಲಾಗ್. ಇವತ್ತು ಗುರುವಾರ ಅಲ್ಲ, ಸೊ ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡ್ತಿದ್ದಾಗಲೇ ನನ್ ಮಗ ಬೇಗ ಎದ್ದು ಅಳ್ತಿದ್ದ. ಸೊ ಹೋಗಿ ಅವನ್ನ ಸ್ವಲ್ಪ ಕರ್ಕೊಂಡು ಸಮಾಧಾನ ಮಾಡಿದೆ. ಅವ್ನ ಸಮಾಧಾನ ಆದ್ಮೇಲೆ ಅವನ್ನ ಸ್ವಲ್ಪ ತಟ್ಟಿ ಮಲ್ಗಿಸಿದೆ, ಸ್ವಲ್ಪ ಹಾಲು ಕುಡ್ಸಿ. ಸೊ ಮಲ್ಕೊಂಡ. ಮನೇಲಿ ಶೇಂಗಾ ಚಟ್ನಿ ಖಾಲಿ ಆಗ್ಬಿಟ್ಟಿತ್ತು. ಸೊ ನಾನು ಊರಿಂದ ಬಂದ್ಮೇಲೆ ಶೇಂಗಾ ಚಟ್ನಿ ಮಾಡಿರ್ಲೇ ಇಲ್ಲ. ಸೊ ಕಡಲೆ ಬೀಜನ ಹುರ್ಕೊಂಡು ಸ್ವಲ್ಪ ಶೇಂಗಾ ಚಟ್ನಿನ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ಅಂಡ್ ಇವತ್ತು ಟಿಫನ್ ಮತ್ತೆ ನನ್ನ ಹಸ್ಬೆಂಡ್ ಬಾಕ್ಸ್ ಎರಡಕ್ಕೂ ಪಲಾವ್ ಮಾಡ್ಬಿಡೋಣ, ವೆಜಿಟೇಬಲ್ ಪಲಾವ್ ಅಂತ ಅನ್ಕೊಂಡು ನಾನು ಇಲ್ಲಿ ವೆಜಿಟೇಬಲ್ ಪಲಾವ್ನ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಯಾವುದೇ ಮಸಾಲೆನ ಯೂಸ್ ಮಾಡ್ತಿಲ್ಲ, ಜಸ್ಟ್ ಒಂದು ಪೌಡರ್ ಅಂಡ್ ವೆಜಿಟೇಬಲ್ಸ್ ಕೂಡ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಸೊ ನಾನು ಯೂಸ್ ಮಾಡ್ತಿರೋಂಥ ವೆಜಿಟೇಬಲ್ಸ್ ಬಂದು ಕ್ಯಾರೆಟ್, ಪೊಟ್ಯಾಟೊ, ಬೀನ್ಸ್ ಅಂಡ್ ಈರುಳ್ಳಿ, ಹಸಿರುಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಟೇಸ್ಟಿ ಆಗಿ ನಾವನ್ನ ರೆಡಿ ಮಾಡ್ತಾ ಇದ್ದೇನೆ. ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಅನ್ನೋರು ಈ ತರ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಸ್ಟೀಲ್ ಕುಕ್ಕರ್. ಸೊ ನಾ ಸ್ಟೀಲ್ ಕುಕ್ಕರ್ ಯೂಸ್ ಮಾಡೋದ್ರಿಂದ ಯಾವ್ದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಾನು ಸ್ಟೀಲ್ ನ ಯೂಸ್ ಮಾಡೋದು. ನಾನು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ತುಪ್ಪ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವು ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗ ನಾವು ಬೇಕಿದ್ರೆ ಉಪ್ಪನ್ನ ಹಾಕೋಬಹುದು. ಉಪ್ಪನ್ನ ಏನಕ್ಕೆ ಹಾಕೋತಿದ್ದೀನಿ ಅಂತ ಅಂದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂಡ್ ಕಂಡು ಬರುತ್ತೆ, ಟರ್ನ್ ಆಗುತ್ತೆ ಅಂತ ನಾನು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್ ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದು ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಸೊ ಬೇಗನೆ ಫ್ರೈ ಆಗುತ್ತೆ. ಸೊ ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಒಂದ್ ಪಾತ್ರೆಗೆ ಟೀ ಕಪ್ ಅಲ್ಲಿ 3 ಕಪ್ ಅಷ್ಟು ಅಕ್ಕಿನ ತಗೋತಿದ್ದೀನಿ. ಅಕ್ಕಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ, ಸೊ ನಾನಿಲ್ಲಿ 1:2 ರೇಷಿಯೋದಲ್ಲಿ ನೀರ್ನ ಹಾಕೋತಾ ಇದ್ದೀನಿ. ಸೊ ಈ ಕಡೆ ನೋಡಿದ್ರೆ ಆಲ್ರೆಡಿ ಎಲ್ಲ ವೆಜಿಟೇಬಲ್ಸ್ ಫ್ರೈ ಆಗಿತ್ತು. ಸ್ವಲ್ಪ ಅರಶಿನ, ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಮಸಾಲ ಬಂದು MTR ಪಲಾವ್ ಮಸಾಲ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು MTR ಪಲಾವ್ ಮಸಾಲನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸೊ ಇದು ಹಾಕಿ ಆದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ನೀವು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಮತ್ತೆ ನೀರನ್ನ ಹಾಕೊಳ್ಳಿ. ನಾನಿಲ್ಲಿ ಹಸಿ ಬಟಾಣಿ ಇರ್ಲಿಲ್ಲ, ಸೊ ರಾತ್ರಿನೇ ನೆನ್ಸಿಟ್ಕೊಂಡಿರೋ ಅಂತ ಬಟಾಣಿನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕಿ ಕುಕ್ಕರ್ನ 3 ವಿಸಿಲ್ ಹಾಕ್ಸಿದ್ರೆ ಸೊ ನಿಮ್ಗೆ ಟೇಸ್ಟಿ ಅಂಡ್ ಹೆಲ್ದಿ ಆಗಿರೋಂಥ ಪಲಾವ್ ರೆಡಿ ಆಗಿರುತ್ತೆ. ಅಂಡ್ ಈ ಪಲಾವ್ ಮಾಡೋಷ್ಟೊತ್ತಿಗೆ ನನ್ನ ಮಗ ರೆಡಿ ಮಾಡಿಸಿ ತಂದಿದೆ. ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಮೈಕ್ ಮತ್ತೆ ಟ್ರೈಪಾಡ್ ನ ಬೈ ಮಾಡಿದ್ದೆ. ಸೊ ಅದು ಬಂದಿತ್ತು, ಓಪನ್ ಮಾಡ್ತಿದ್ದೆ. ಟ್ರೈಪಾಡ್ ನನಗೇನು ಅಷ್ಟೊಂದು ಮೂವತ್ತು ಅನಿಸ್ಲಿಲ್ಲ. ಸೊ ಮೈಕ್ ಪರವಾಗಿಲ್ಲ, ಚೆನ್ನಾಗಿದೆ. ಟ್ರೈಪಾಡ್ ನ ನೋಡಿ ನನ್ ಬೋನೇನು ಆಟ ಆಡೋದಂತ ಅನ್ಕೊಂಡು ಅದ್ರ ಮುಂದೆ ಹೋಗಿ ಹಾಯ್ ಮಾಡ್ತಿದ್ದ. ಅವ್ನು ವಿಡಿಯೋದಲ್ಲಿ ಕಾಣಿಸ್ತಿದ್ದಲ್ಲ. ಸೊ ಎದ್ದು ಹೋಗಿ ಅಲ್ಲಿ ಹಾಯ್ ಮಾಡ್ತಿದ್ದ, ಬಟ್ಟೆನ ಹಾಕಿಸ್ಕೊಳ್ತಿರ್ಲಿಲ್ಲ. ಸೊ ನಾನು ಎಲ್ದು ಒಂದು ಬಟ್ಟೆ ಹಾಕ್ತಿದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.